ಬಿ. ಸರೋಜಾದೇವಿಯವರ ಸಂಪೂರ್ಣ ಜೀವನ ಚರಿತ್ರೆ. ಪೂರ್ಣ ಹೆಸರು ಬಿ. ಸರೋಜಾದೇವಿ. ಹುಟ್ಟಿದ ದಿನಾಂಕ ಜನವರಿ 7, 1938. ಹುಟ್ಟೂರು ಬೆಂಗಳೂರು, ಕರ್ನಾಟಕ. ತಾಯಿ ಹೆಸರು ರುಕ್ಮಿಣಿ. ತಂದೆ ಹೆಸರು ಭದ್ರವತಿ ಶಂಕರಯ್ಯ. ಭಾಷೆಗಳು ಕನ್ನಡ, ತೆಲುಗು, ತಮಿಳು, ಹಿಂದಿ. ಪ್ರಾರಂಭಿಕ ಜೀವನ. ಬಿ. ಸರೋಜಾದೇವಿಯವರು 1938 ಜನವರಿ 7 ಬೆಂಗಳೂರಿನಲ್ಲಿ ಜನಿಸಿದರು. ಅವರ ತಂದೆ ಭದ್ರವತಿ ಶಂಕರಯ್ಯ ಮೈಸೂರು ಸರ್ಕಾರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರು. ತಾಯಿ ರುಕ್ಮಿಣಿ ಶ್ರದ್ಧಾವಂತ ತಾಯಿಯಾಗಿದ್ದು ಸರೋಜಾದೇವಿಗೆ ಕಲೆಗಳ ಮೇಲೆ ಪ್ರೀತಿ ತುಂಬಿದ್ದರು. ಅವರು ಬಾಲ್ಯದಿಂದಲೇ ನೃತ್ಯ ಮತ್ತು ನಾಟಕಗಳಲ್ಲಿ ಆಸಕ್ತಿ ತೋರಿದರು. ಚಲನಚಿತ್ರ ಜೀವನದ ಆರಂಭ. ಅವರ ಚಲನಚಿತ್ರ ಜೀವನ 1955 ಆರಂಭವಾಯಿತು. ಮೊದಲ ಚಿತ್ರ ಮಹಾಕವಿ ಕಾಳಿದಾಸ, ಕನ್ನಡ. ಈ ಚಿತ್ರವು ದೊಡ್ಡ ಯಶಸ್ಸು ಕಂಡು ಅವರನ್ನು ತಕ್ಷಣವೇ ಗಮನಕ್ಕೆ ತಂದಿತು. ನಂತರ ಅವರು ತಮಿಳು, ತೆಲುಗು, ಹಿಂದಿ ಚಿತ್ರಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಅಭಿನಯಿಸಿದರು. ಹೆಮ್ಮೆಯ ಚಿತ್ರಗಳು: ಕನ್ನಡ ಮಹಾಕವಿ ಕಾಳಿದಾಸ, ಬಾಬ್ರುವಾಹನ, ಶ್ರೀ ಮಧ್ವೆಂಪ, ಶಾಂತಿದೇವಿ, ಇಮ್ಮಡಿ ಪುಲಿಕೇಶಿ, ಚಾಲುಕ್ಯ ವಿಕ್ರಮಾದಿತ್ಯ. ತಮಿಳು: ನಟರಾಜನ್, ನವರಾಜ, ಪಾರ್ಥಿಬನ್ ಕನಾವು, ಪರಶಕ್ತಿ. ತೆಲುಗು: ಪಾಂಡವ ವನವಾಸಂ, ಮಾಯಾ ಬಜಾರ್, ಶ್ರೀ ಕೃಷ್ಣ ತುಲಾಭಾರಂ. ಹಿಂದಿ: ಪಾಘಲ್ಖಾನ, ಗೌರಾಂಗ ಮಹಾಪ್ರಭು, ಭೂದೇವತಾ. ಬಿ. ಸರೋಜಾದೇವಿ ಅಭಿನಯ ಸಿಂಹಿಗಿ. ಅವರು ಭಾರತದ 4 ಪ್ರಮುಖ ಭಾಷೆಗಳಲ್ಲಿ ಸುಮಾರು 190ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರ ಚಲನಚಿತ್ರಗಳಲ್ಲಿ ನಟನೆ, ನೃತ್ಯ ಮತ್ತು ಸೌಂದರ್ಯ ಎಲ್ಲವೂ ಸಕಲ ಜನರನ್ನು ಸೆಳೆದವು. ಅವರು ಬಹುಭಾಷಾ ನಟಿಯಾಗಿ ಹೆಸರಾಗಿದ್ದಾರೆ. ವೈವಾಹಿಕ ಜೀವನ. ಅವರು ಶಕ್ತಿ ಪ್ರಸಾದ್ ಎಂಬ ಉದ್ಯಮಿಯಾಗಿದ್ದ ವ್ಯಕ್ತಿಯನ್ನು ವಿವಾಹವಾದರು. ಅವರ ಪತಿ 1986 ನಿಧನರಾದರು. ನಂತರ ಅವರು ಸಿನಿಮಾ ಕ್ಷೇತ್ರದಿಂದ ದೂರವಿದ್ದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡರು. ಪ್ರಶಸ್ತಿಗಳು ಮತ್ತು ಗೌರವಗಳು: ಪದ್ಮಭೂಷಣ 1992 ಭಾರತ ಸರ್ಕಾರದಿಂದ, ಪದ್ಮಶ್ರೀ 1969, ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ, ಫಿಲ್ಮ್ಫೇರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಅಭಿನಯ ಶಾರದೆ ಎಂದು ಕರೆಯಲ್ಪಡುವ ಗೌರವ, ನಾಡೋಜ ಪ್ರಶಸ್ತಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ. ಸಮಾಜ ಸೇವೆ. ಅವರು ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಸಮಾಜ ಸೇವೆ, ಮಹಿಳಾ ಅಪ್ಲಿಫ್ಟ್ಮೆಂಟ್ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದಾರೆ. ಭಾರತೀಯ ಸಿನಿಮಾಕ್ಕೆ ತಮ್ಮ ಕೊಡುಗೆಗಾಗಿ ಹಲವಾರು ಸಂಸ್ಥೆಗಳಲ್ಲಿ ಗೌರವ ಪದವಿಗಳನ್ನು ಪಡೆದಿದ್ದಾರೆ. ಉಪಸಂಹಾರ. ಬಿ. ಸರೋಜಾದೇವಿಯವರು ಭಾರತೀಯ ಚಿತ್ರರಂಗದಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದವರು. ಅವರ ನಟನೆ, ಪ್ರತಿಭೆ, ನೈತಿಕ ಮೌಲ್ಯಗಳು ಹೊಸ ತಲೆಮಾರಿಗೆ ಪ್ರೇರಣೆಯಾಗಿವೆ. ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಚಲನಚಿತ್ರರಂಗದಲ್ಲಿ ಅವಿಸ್ಮರಣೀಯ ಪಯಣವನ್ನು ಮುಗಿಸಿದ್ದಾರೆ.